ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ಹಿರಿಯ ನಟ ಕೆ.ಎಸ್. ಅಶ್ವಥ್ ಇವರ ಜೀವನ, ಇವರ ಸಿನಿ ಪಯಣ ಮತ್ತು ಅವರ ವೈಯಕ್ತಿಕ ಜೀವನ. ಇವರ ಸಂಪೂರ್ಣ ಹೆಸರು ಕರಗನಹಳ್ಳಿ ಸುಬ್ಬರಾಯ ಅಶ್ವಥ್ ನಾರಾಯಣ, ಅಂದರೆ ಕೆ.ಎಸ್. ಅಶ್ವಥ್ ಅವರು 1925 ಮಾರ್ಚ್ 25ರಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕರಗನಹಳ್ಳಿಯಲ್ಲಿ ಜನಿಸಿದರು. ನಂತರ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ನಟ, ಪೋಷಕ ನಟರಾಗಿ ಬೆಳೆದರು. ಇವರು ಆರಂಭದಲ್ಲಿ ಆಹಾರ ಇಲಾಖೆಯಲ್ಲಿ, ಅಂದರೆ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಉದ್ಯೋಗ ಮಾಡುತ್ತಿದ್ದರು. ಇವರಿಗೆ ನಾಟಕಗಳ ಮೇಲೆ ಅಪಾರ ಆಸಕ್ತಿ ಇತ್ತು. ಕೆಲವು ನಾಟಕಗಳು ಕೂಡ ಇವರು ಮಾಡಿದ್ದರು. ನಂತರ ಆಕಾಶವಾಣಿಯ ನಾಟಕಗಳಲ್ಲೂ ಕೂಡ ಅಭಿನಯ ಮಾಡಿದ್ದರು. ಇವರ ಅಭಿನಯವನ್ನು ಗಮನಿಸಿದ ನಿರ್ದೇಶಕ ಕೆ. ಸುಬ್ರಹ್ಮಣ್ಯಂ ಅವರು ತನ್ನ ಸ್ತ್ರೀರತ್ನ ಚಿತ್ರದ ಮೂಲಕ 1956ರಲ್ಲಿ ಸಿನಿರಂಗಕ್ಕೆ ಪರಿಚಯಿಸಿದ್ದರು. 5 ದಶಕಗಳಿಗೂ ಹೆಚ್ಚು ಕಾಲದ ಸಿನಿ ಬದುಕಿನಲ್ಲಿ ಕೆ.ಎಸ್. ಅಶ್ವಥ್ ಅವರು 370ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಜನಮನ ಗೆದ್ದಿದ್ದರು. ಇವರು ಕಾಣಿಕೊಂಡ ವಿಶೇಷ ಪಾತ್ರಗಳು: ತಂದೆಯ ಪಾತ್ರ, ಅಣ್ಣನ ಪಾತ್ರ, ಮಾವನ ಪಾತ್ರ, ಗೆಳೆಯ ಪಾತ್ರ, ಅಜ್ಜನ ಪಾತ್ರ. ಇವರಿಗೆ ಹೇಗೆ ಪಾತ್ರ ಕೊಡಲಾಗುತ್ತಿತ್ತು ಹಾಗೆ ಇವರು ಅಭಿನಯ ಮಾಡುತ್ತಿದ್ದರು. ಇವರ ಪ್ರಸಿದ್ಧ ಪಾತ್ರ ನಾಗರಹಾವು ಸಿನಿಮಾದಲ್ಲಿ ಇವರು ಮಾಸ್ಟರ್ ಪಾತ್ರ ಮಾಡಿದ್ದರು. ಚಾಮಯ್ಯ ಮೇಷ್ಟ್ರ ಆ ಸಿನಿಮಾದಲ್ಲಿ ನಟರಾಗಿ ವಿಷ್ಣುವರ್ಧನ್ ಅವರ ಜೊತೆಗೆ ಪಾತ್ರ ಮಾಡಿದ್ದರು. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅದಷ್ಟೇ ಅಲ್ಲದೆ ಹಲವಾರು ಸಿನಿಮಾಗಳಲ್ಲಿ ಇವರು ಪಾತ್ರ ಮಾಡಿದ್ದರು. ಕಸ್ತೂರಿ ನಿವಾಸ್, ಶರಪಂಜರ, ಬೆಳ್ಳಿ ಮೋಡ, ನಂದಾದೀಪ, ಇನ್ನೂ ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ಇವರ ವೈಯಕ್ತಿಕ ಜೀವನ: ಇವರ ಪತ್ನಿ ಶಾರದಾ, ಇವರ ಮಗ ಶಂಕರ್ ಅಶ್ವಥ್, ಇವರು ಕೂಡ ಕೆಲವು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಅಶ್ವಥ್ ಅವರು ಶಿಸ್ತು ಮತ್ತು ಸ್ವಾಭಿಮಾನದವರಾಗಿದ್ದರು. ಇವರ ಮನೆಯವರಿಗೆ ಇವರು ಸಿನಿಮಾದಲ್ಲಿ ಕೆಲಸ ಮಾಡುವುದು ಇಷ್ಟವಿರಲಿಲ್ಲ, ಏಕೆಂದರೆ ಇವರಿಗೆ ಸರ್ಕಾರಿ ನೌಕರಿ ಇತ್ತು. ಆದರೆ ಅಶ್ವಥ್ ಅವರಿಗೆ ಸಿನಿಮಾದಲ್ಲಿ ಅಭಿನಯ ಮಾಡಬೇಕೆಂಬ ಆಸೆ ಆಗಿತ್ತು. ಇದರಿಂದ ಅವರು ತನ್ನ ಸರ್ಕಾರಿ ನೌಕರಿಯನ್ನು ಬಿಟ್ಟು ಸಿನಿರಂಗಕ್ಕೆ ಬರುತ್ತಾರೆ. ಅಶ್ವಥ್ ಅವರು ತುಂಬ ಸ್ವಾಭಿಮಾನಿಯಾಗಿದ್ದರು. ಅವರು ಯಾವಾಗಲೂ ನಿರ್ಮಾಪಕರ ಹತ್ತಿರ ದುಡ್ಡು ಕೇಳುತ್ತಿರಲಿಲ್ಲ. ಅವರು ಎಷ್ಟು ಕೊಟ್ಟಿದ್ದರೂ ತೆಗೆದುಕೊಳ್ಳುತ್ತಿದ್ದರು. ಅವರು ದುಡ್ಡು ಗಳಿಸಲಿಲ್ಲ, ಕೇವಲ ಗೌರವ ಗಳಿಸಿದ್ದಾರೆ. ಇವರು ರಾಜ್ಯ ಪ್ರಶಸ್ತಿ ಗೌರವ ಪಡೆದಿದ್ದಾರೆ. ಇನ್ನು ಹಲವಾರು ಗೌರವಗಳನ್ನು ಪಡೆದಿದ್ದಾರೆ. ಇವರ ಮಾಡಿದ ಪಾತ್ರಗಳು ನಿಜ ಜೀವನಕ್ಕೆ ಹೋಲಿಸಲಾಗುತ್ತದೆ. ಆದರೆ ಇವರಿಗೆ ಕೊನೆಗೆ ಆರೋಗ್ಯದ ಸಮಸ್ಯೆಗಳನ್ನು ಕಾಣಿಕೊಂಡವು. ಇದರಿಂದ ಇವರು ಚಲನಚಿತ್ರದಿಂದ ದೂರಾದರು. ಇವರ ಆರೋಗ್ಯದಲ್ಲಿ ಕಾಣಿಕೊಂಡ ತೊಂದರೆಗಳು ಬರುತ್ತಾ ಇವರಿಗೆ ಮರು ಜಾಸ್ತಿ ಆಗಿತ್ತೆಂದು ಹೇಳಲಾಗಿದೆ. ಕೆಲವೊಂದು ಸಲ ಇವರಿಗೆ ಸ್ಟ್ರೋಕ್ಗಳು ಬರುತ್ತಿದ್ದವು ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಇವರಿಗೆ ತನ್ನ ಕೊನೆಯ ಕಾಲದಲ್ಲಿ ತುಂಬವೇ ಆರ್ಥಿಕ ಸಂಕಷ್ಟ
ಅನುಭವಿಸಿದರು ಎಂದು ಹೇಳಲಾಗಿದೆ. ಇವರು ಬಹಳಷ್ಟು ದುಡ್ಡು ಮಾಡಲಿಲ್ಲ. ಇವರು ಚಿತ್ರರಂಗ ಬಿಟ್ಟ ಮೇಲೆ ಇವರಿಗೆ ಬೇರೆ ಯಾವುದೇ ಆದಾಯ ಇರಲಿಲ್ಲ. ಇವರು ತನ್ನ ಕೊನೆಯ ದಿನಗಳಲ್ಲಿ ಹಾಸಿಗೆಯ ಮೇಲೆ ಮಲಗಿರುತ್ತಿದ್ದರು ಎಂದು ಹೇಳಲಾಗಿದೆ. ಆದರೆ ಚಿತ್ರರಂಗದಿಂದ ಯಾವುದೇ ಸಹಾಯ ಬರಲಿಲ್ಲ. ಇವರು 2010ರಲ್ಲಿ ಜನವರಿ 18ರಂದು ಹೃದಯಾಘಾತದಿಂದ ನಿಧನರಾದರು. ಅವರ ಅದ್ಭುತ ಅಭಿನಯ ಮತ್ತು ಅವರು ನಿರ್ವಹಿಸಿದ ಅಮರ ಪಾತ್ರಗಳು ಇವತ್ತಿಗೂ ಕನ್ನಡ ಸಿನಿರಂಗಕರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿದಿವೆ. ಅವರ ಅಪಾರ ಕೊಡುಗೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಹಾಗೂ ಗೌರವಗಳು ದೊರಕಿದ್ದವು. 2008ರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತ್ತು. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.